Hi, hello, how are you all? ವೆಲ್ಕಮ್ ಬ್ಯಾಕ್ ಟು ತೇಜ್ ಅಕಾಡೆಮಿ. ಐ ಆಮ್ ಯುವರ್ ಆರ್ ಕೆ ಸರ್. ಇವತ್ತು ಇಂಗ್ಲೀಷ್ ಎಕ್ಸಾಮ್ ಮುಗಿದಿದೆ. ತುಂಬ ಜನ ಫುಲ್ ಖುಷಿಯಾಗಿದ್ದೀರಾ, ತುಂಬ ಈಸಿಯಾಗಿದೆ ಪೇಪರ್ ಅಂತ ಹೇಳಿ. ಓಕೆ, ನಮಗೂ ಕೂಡ ಪೇಪರ್ ನೋಡಿದಾಗ ಹಾಗೆ ಅನಿಸಿದೆ. ಆ್ಯಂಡ್ ಪೀಪಲ್ ಯಾರೆಲ್ಲ ನಮ್ಮ ಈ ಒಂದು ತೇಜ್ ಅಕಾಡೆಮಿಯಲ್ಲಿ ನಾವು ಮಾಡಿದಂಥ ಯೂಟ್ಯೂಬ್ ಕ್ಲಾಸಸ್ಗಳನ್ನ ನೋಡಿದಾರೆ ಎಲ್ಲರೂ ಕೂಡ ಡೆಫಿನೆಟ್ಲಿ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಸೇ ಥ್ಯಾಂಕ್ಸ್ ಟು ಮೀ ಅಂತ ನಾನು ಮೊದಲೇ ಹೇಳಿದ್ದೆ. ಅದೇ ರೀತಿ ಮ್ಯಾಕ್ಸಿಮಮ್ ಕ್ವಶನ್ಸ್ಗಳು ಗ್ರಾಮರಲ್ಲಿ, ಲಿಟ್ರೇಚರಲ್ಲಿ, ಕ್ವಶನ್ ಆನ್ಸರಲ್ಲಿ ಎಲ್ಲವೂ ಕೂಡ ರಿಪೀಟ್ ಆಗಿದೆ. ಮತ್ತು ಇವತ್ತಿನ ಈ ವಿಡಿಯೋ ನೋಡ್ತಾ ಹೋಗೋಣ. ಇವತ್ತು ನೀವೇನು ಎಕ್ಸಾಮ್ ಬರೆದಿದ್ದೀರಾ ಅದರಲ್ಲಿ ಕೀ ಆನ್ಸರ್ಸ್ಗಳನ್ನ ಮಾಡ್ತಾ ಹೋಗೋಣ. ಬನ್ನಿ. ಮೊದಲಿಗೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ MCQ ನಲ್ಲಿ ಫಸ್ಟ್ ಆನ್ಸರ್ ಏನು ಬಂದಿದೆ? ರೋಮಿಯೋ ಆ್ಯಂಡ್ ಜೂಲಿಯೆಟ್ dash is described as a gentle, loving hand blackboard, that is night was described. So option B is the right answer. So next ನೋಡೋಣ. In 2 Dear, dash was the initial punishment given to the criminal. First punishment ಯಾವುದು? That was a death sentence. Then they changed to life imprisonment. Okay, so option C is the right answer. So according to the speaker in On Children, life does not tarry with option D, yesterday is the right answer. And match the following ಕೊಟ್ಟಿದ್ದಾರೆ fourth ಅಲ್ಲಿ. So wild boar's head ಎಲ್ಲಿ ಬರುತ್ತೆ ಅದು? That is Don Gonzalez study. Tiger skin, Don Dolores border. Handkerchief as a shoe brush. Option B is the right answer. So next ನೋಡೋಣ ನಾವು. So fifth one, the gardener dash is bedecked himself with gold, that is Basavaya. Basavaya is the right answer, option C. So sixth one, in the interview Borges does not make this statement. ಯಾವ ಸ್ಟೇಟ್ಮೆಂಟ್ Borges ಮಾಡಿಲ್ಲ, ಇದನ್ನು ಅವರು ಮಾಡಿದ್ದಾರೆ. ಬುಕ್ ಗೋಸ್ ಬಿಯಾಂಡ್ ಇಟ್ಸ್ ಆಥರ್ಸ್ ಇಂಟೆನ್ಷನ್ ಅಂತ ಹೇಳಿ. ಇಫ್ ಬುಕ್ಸ್ ಡಿಸಪೇ ಶೋಲಿ ಹಿಸ್ಟ್ರಿ ವುಡ್ ಡಿಸಪೇ, ಅದನ್ನು ಕೂಡ ಅವರು ಹೇಳಿದ್ದಾರೆ. ಮಾಡರ್ನ್ ಡೆವಲಪ್ಮೆಂಟ್ಸ್ ವುಡ್ ರೀಪ್ಲೇಸ್ ಬುಕ್ಸ್ ವಿತ್ ಮೋರ್ ಡೈನಾಮಿಕ್ ಥಿಂಗ್ಸ್, ಇದನ್ನು ಅವರು ಹೇಳಿಲ್ಲ. Okay, so option C is the right answer. A book always retains something sacred and mortal and magical. Yes, ಅವ್ರು ಹೇಳಿದ್ದಾರೆ ಇದನ್ನ. So option C is the right answer. Next, seventh one, the life of dash is becoming more hazardous every day in Brazil. That is obviously pedestrian's life. Okay, next, in the story The Voter, dash was the leader of the progressive organization party. ಪದೇ ಪದೇ ಹೇಳ್ತಾ ಇದ್ವಿ ನಾವು, ಇದನ್ನೆಲ್ಲ ರಿಮೆಂಬರ್ ಮಾಡ್ಕೋಬೇಕು. ಪಾರ್ಟಿ ಲೀಡರ್, ಪಾರ್ಟಿ ಸಿಂಬಲ್ ಅಂತ ಹೇಳಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ದಟ್ ಇಸ್ ಮಟುಕಾ. ಓಕೆ, ಸೊ ನೆಕ್ಸ್ಟ್ ಈಸ್ ninth one, the secondary school teacher mentioned in the essay where there is a will, that is Fatima. Option D is the right answer. Next, according to the poem Water, dash is witness to the centuries of social injustice, that is water witnessed. ಓಕೆ, ಸೊ ಯಾರೆಲ್ಲ 10 ಕ್ವಶನ್ಸ್ಗೆ 10 MCQಗೆ 10 ಆನ್ಸರ್ನ ಮಾಡಿದ್ದೀರಾ? ಓಕೆ, ಸೊ ನೆಕ್ಸ್ಟ್, fill in the blanks with passive forms of a verb. ಓಕೆ, ಸೊ passive forms of the verbs given in the bracket. ನೋಡಿ, ಚಿಪ್ಕೋ ಮೂವ್ಮೆಂಟ್ took place in the Garhwal Himalaya. ಯಾವುದಿದೆ? ಸಪೋರ್ಟ್ ಇದೆ, ಹಿಟ್ ಇದೆ. ಇಟ್ ವಾಸ್ ಸಪೋರ್ಟೆಡ್ by the peasant women. A large scale deforestation dash oppose was opposed by them. Many songs were composed. ಓಕೆ, passive form ಇದನ್ನು ಕೂಡ ನಾವು ಆನ್ಸರ್ನ ಮಾಡಿದ್ವಿ, ಅದು ಕೂಡ ಇವಾಗ ರಿಪೀಟ್ ಆಗಿದೆ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹಬ್ಬ ಆಗಿರುತ್ತೆ ಇವತ್ತು. ನೆಕ್ಸ್ಟ್ ನೋಡೋಣ, fill in the blanks by choosing the appropriate expressions. ಎಕ್ಸ್ಪ್ರೆಷನ್ಸ್ ನೋಡೋಣ. ವೇರ್ ದೇರ್ ಇಸ್ ಅ ವೀಲ್ ಇಂದ ತಗೊಂಡಿರ್ತಕ್ಕಂಥ ಒಂದು ಕ್ವಶನ್ ಇದು. ಸೈಕ್ಲಿಂಗ್ ಆಸ್ ಸ್ವೆಪ್ಟ್ ಅಕ್ರಾಸ್ ಪುದುಕೋಟೆ, ಇಟ್ ವಾಸ್ ದ ಬ್ರೈನ್ ಚೈಲ್ಡ್ ಆಫ್ ಶೀಲಾ ರಾಣಿ ಚೆಂಕತ್, ಹೂ ವಾಸ್ ದ ಫಾರ್ಮರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಓಕೆ, ಸ್ವೆಪ್ಟ್ ಅಕ್ರಾಸ್ ಆ್ಯಂಡ್ ಬ್ರೈನ್ ಚೈಲ್ಡ್ ಇಸ್ ದ ರೈಟ್ ಆನ್ಸರ್. ಆರ್ ಯು ಕ್ಲಿಯರ್ ಇನ್ ದಿಸ್? ನೆಕ್ಸ್ಟ್ ನೋಡೋಣ, ಮ್ಯಾಚ್ ದ ಫಾಲೋಯಿಂಗ್. 5 ಮಾರ್ಕ್ಸ್ ಇದೆ ಇದು. ಆಲ್ರೆಡಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ದೀವಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಲಿ ಮತ್ತು ಮಾಡಲ್ ಕ್ವಶನ್ ಪೇಪರ್ ಅದೇ ಬಂದಿದೆ ಆ್ಯಸ್ ಇಟ್ ಈಸ್. ನಾನು ಆನ್ಸರ್ ಮಾಡಿದ್ದೇನೆ A3, B4, C2, D1, ಓಕೆ, E4. ಸೊ E ಅಂತ ಹೇಳಿದ್ರು ಗೋಲ್ಡ್ ಸ್ಮಿತ್ಸ್, ಶಿ ಪೋರ್ ಮ್ಯಾನ್, ಹೂ ಪೋರ್ ಮ್ಯಾನ್ಸ್ ಹಸ್ಬೆಂಡ್, ವಿಚ್ ಅ ಸ್ಮಾಲ್ ಬಾಕ್ಸ್. ಸೊ ಇಷ್ಟು 5 ಅಂಕದ ಪ್ರಶ್ನೆ ಆಗಿರುತ್ತೆ. 5ಕ್ಕೆ 5 ಡೆಫಿನೆಟ್ಲಿ ಮಾಡಿರ್ತೀರ, ತುಂಬ ಈಸಿ ಆಗಿದೆ. ನೆಕ್ಸ್ಟ್ ನೋಡೋಣ, 2 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ. ನೇಮ್ ಎನಿ 2 ಇಮೇಜಸ್. ಸ್ನೋವಿ ಡವ್, ರಿಚ್ ಜುವೆಲ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇನ್ನೂ ಕೂಡ ಬರಿಬಹುದು. ದಟ್ 2 ಬರೆದಿದ್ರೆ ನಿಮಗೆ 2 ಮಾರ್ಕ್ಸ್ ಖಂಡಿತ ಸಿಗುತ್ತೆ. ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಆನ್ ಚಿಲ್ಡ್ರನ್, ಹೂ ಬೆಂಡ್ಸ್ ದ ಬೂ ಆ್ಯಂಡ್ ವೈ? ಹೂ ಬೆಂಡ್ಸ್, ದಟ್ ಈಸ್ ಆರ್ಚರ್, ಅಂದರೆ ದಿ ಗಾಡ್. ವೈ? ಬಿಕಾಸ್ ದ ಹ್ಯಾರೋ ಶುಡ್ ಗೋ swift and faster. Okay, swift and far.
ಬೇಗ ದೂರದವರೆಗೆ ಹೋಗಲಿ ಅಂತೇಳಿ ಅವನು ಬೆಂಡ್ ಮಾಡ್ತಾನೆ ಅಂತೇಳಿ ನಾವು ಅರ್ಥ ಮಾಡ್ಕೊಂಡಿದ್ವಿ. 16th, ಅಕಾರ್ಡಿಂಗ್ ಟು ವಂದನಾ ಶಿವ, ವಾಟ್ ಹ್ಯಾಡ್ ಲಾಗಿಂಗ್ ಲೆಟ್ ಇನ್ ದ ಹಿಮಾಲಯನ್ ರೀಜನ್? ಏನಾಗುತ್ತೆ? ಲ್ಯಾಂಡ್ ಸ್ಲೈಡ್, ಫ್ಲಡ್ಸ್ ಆ್ಯಂಡ್ ಸ್ಕೇರ್ಸಿಟಿ ಆಫ್ ವಾಟರ್ ಆ್ಯಂಡ್ ಫುಡ್ ಫಾರ್ ಕ್ಯಾಟಲ್ಸ್ ಎಲ್ಲವೂ ಕೂಡ ಸ್ಕೇರ್ಸಿಟಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ವಿಚ್ ಈಸ್ ದ ಮೈಟಿ ಮೂವ್ಮೆಂಟ್ ಮೆನ್ಷನ್ಡ್ ಇನ್ ದ ಪೋಯಮ್ ವಾಟರ್? ಯಾವುದು ಮೈಟಿ ಮೂವ್ಮೆಂಟ್? ಇಟ್ ವಾಸ್ ಲೆಡ್ ಬೈ ಅಂಬೇಡ್ಕರ್. ಮಹಾತ್ ಸ್ಟ್ರಗಲ್ ಎಲ್ಲಿ? ಚಾದರ್ ಟ್ಯಾಂಕ್. ದಿಸ್ ದ ರೈಟ್ ಆನ್ಸರ್. ಸೊ 3 marks ಕ್ವಶನ್ಸ್ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ. ಬ್ರೀಫ್ ನೋಟ್ ಆನ್ ವಂದನಾ ಶಿವಾಸ್ ನವಧಾನ್ಯ ಫಾರ್ಮ್ 1994 ಆ ಥರ ಎಲ್ಲ ಸ್ವಲ್ಪ ಹೇಳಿದೆ ನಿಮಗೆ. ಸೊ ಅದೇ ಕ್ವಶನ್ಸ್ ಬಂದಿದೆ. ಅದು ಯಾವುದಕ್ಕೆ ಮಾಡ್ತಾರೆ? ಆ ಸೀಡ್ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಇಂಟೆನ್ಸಿವ್ ಅಗ್ರಿಕಲ್ಚರ್ ಫಾರ್ಮ್ ಬಗ್ಗೆ ಅದಿರ್ತಕ್ಕಂಥ ಒಂದು ನವಧಾನ್ಯ ಫಾರ್ಮ್. ನೆಕ್ಸ್ಟ್, ವಾಟ್ ಸರ್ಕಮ್ಸ್ಟೆನ್ಸಸ್ ಅಕಾರ್ಡಿಂಗ್ ಟು ಡಾನ್ ಗಾನ್ಜೆಲೋ ಮೇಡ್ ಇಸ್ ಕಸಿನ್ ರನ್ ಅವೇ ಫ್ರಮ್ ವ್ಯಾಲೆನ್ಸಿಯಾ ಆ ಸನಿ ಮಾರ್ನಿಂಗ್? ಓಕೆ, ದ ಫೈಟ್ ಬಿಟ್ವೀನ್ ವೆಲ್ದಿ ದಟ್ ಮರ್ಚೆಂಟ್ ಆ್ಯಂಡ್ his cousin. Then he was greatly wounded by threatening he flee away ಅಂತ ಹೇಳಿ ಅದು ಆನ್ಸರ್ ಬರುತ್ತೆ. ಸೊ ಹೌ ಡಸ್ ದ ಪೊಯೆಟ್ ಪೋರ್ಟ್ರೇ ದಟ್ ಈಸ್ ಲವ್ ಡಿಫ್ರೆಂಟ್ ಫ್ರಮ್ ದಟ್ ಅದರ್ಸ್ ಇನ್ ವೆನ್ ಯು ಆರ್ ಹೋಲ್ಡ್? ಇದನ್ನು 3 ಸಲ ಡಿಫ್ರೆಂಟ್ ವೇನಲ್ಲಿ ಆ ಕ್ವಶನ್ಸನ್ನು ಕೇಳಿದ್ದಾರೆ. ಅದಕ್ಕೆ ನಾವು ಆನ್ಸರ್ ಮಾಡಿದ್ವಿ ನಾವು ಲಾಸ್ಟ್ ಸೆಷನ್ನಲ್ಲಿ ವಿಡಿಯೋ ಕ್ಲಾಸಸ್ಗಳನ್ನ ಮಾಡಬೇಕಾದ್ರೆ. ನೆಕ್ಸ್ಟ್, ರೈಟ್ ಅ ನೋಟ್ ಆನ್ ದ ಲೈಫ್ ಆಫ್ ದ ಫೂಟ್ ಇನ್ ದ ಶೂ ಆ್ಯಸ್ ಡಿಸ್ಕ್ರೈಬ್ಡ್ ಇನ್ ಟು ದ ಫೂಟ್ ಫ್ರಮ್ ಇಟ್ಸ್ ಚೈಲ್ಡ್. ಆ ಟು ದ ಫೂಟ್ ಅಲ್ಲಿ ಬರ್ತಕ್ಕಂಥ ಒಂದು ಚಾಪ್ಟರ್ ಅದು. ಓಕೆ, ಹೆವನ್ ಇದ್ರ ಬಗ್ಗೆನೂ ಕೂಡ ನಾವು ಕುವೆಂಪು ಅವರ ಚಾಪ್ಟರ್ ಹೆವನ್ ಇಫ್ ಯು ನಾಟ್ ಇಯರ್ ಆನ್ ಅರ್ತ್ ಅದು ಕೂಡ ಡಿಸ್ಕಷನ್ ಮಾಡಿದ್ವಿ. ವೈ ಡಸ್ ಜಾರ್ಜ್ ಮೈ ಕನ್ಸಿಡರ್ ದ ಜಾಪನೀಸ್ ಆ್ಯಸ್ ವೆಲ್ ಮ್ಯಾನರ್ಡ್ ಪೀಪಲ್? ಸೊ ಇದರಲ್ಲಿ ನೀವು 4 ಪ್ರಶ್ನೆಗಳನ್ನು ಬರೆದಿದ್ರೆ ನಿಮಗೆ ಸಾಕಾಗ್ತದೆ. 2 ಪ್ರಶ್ನೆ ಎಕ್ಸ್ಟ್ರಾನೇ ಇರುತ್ತೆ ಅಲ್ಲಿ. 6ರಲ್ಲಿ 4 ನೀವು ಬರೀಬೇಕಾಗ್ತದೆ. ನೆಕ್ಸ್ಟ್ 4 marks ಕ್ವಶನ್ಸಲ್ಲಿ ವಾಟ್ ವರ್ ದ ಆರ್ಗ್ಯುಮೆಂಟ್ಸ್ ಪುಟ್ ಫೋರ್ತ್ ಬೈ ಕ್ರಿಮಿನಲ್ ನಾಟ್ ಗೋಯಿಂಗ್ ಔಟ್ ಆಫ್ ದ ಪ್ರಿಸನ್ ಇನ್ 2 years? ಇದನ್ನು ವಿತ್ ಆನ್ಸರ್ಸ್ ನಾವು ಡಿಸ್ಕಷನ್ ಮಾಡಿದ್ವಿ, ಅದೇ ಕೂಡ ಬಂದಿದೆ, ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್, ಹೌ ಡಸ್ ಡೊನಾಲಾರಾ ಡೆಕೋರೇಟ್ ಅವರ್ ಓನ್ ಫಿನರಲ್ ಇನ್ ದ ಪ್ಲೇ ಅ ಸನಿ ಮಾರ್ನಿಂಗ್? ಎಕ್ಸ್ಪ್ಲೈನ್. ಸೊ ಇಂಡೈರೆಕ್ಟಾಗಿ ಈ ಕ್ವಶನ್ನ ಡಿಸ್ಕಸ್ ಮಾಡಿದ್ವಿ, ಯಾವ ರೀತಿ ದೇ ಕಾನ್ಸಿಲ್ಡ್ ದೇರ್ ಐಡೆಂಟಿಟಿ ಬೈ ನರೇಟಿಂಗ್ ದ ಇಮ್ಯಾಜಿನರಿ ಸ್ಟೋರೀಸ್ ಅಂತ ಹೇಳಿ. ಡಾನ್ ಗಾನ್ಜೆಲೋ ಆ್ಯಂಡ್ ಡೊನಾಲಾರಾ, ಅದರಲ್ಲಿ ಡೊನಾಲಾರದು ಕೇಳಿದ್ದಾರೆ. ಓಕೆ, ಸೊ ಒಂದು ಬಾರಿ ಗಾನ್ಜೆಲೋ ಕೇಳಿದ್ರೆ ಮತ್ತೊಂದು ಬಾರಿ ಲಾರದು ಕೇಳ್ತಾರೆ. ದಿಸ್ ಇಸ್ ದ ಸೀಕ್ವೆನ್ಸ್, ಯಾವ ರೀತಿ ಮಾಡ್ತಾರೆ. ಸೊ ಹೌ ಡಿಡ್ ಟಮನ್ ಅವೆಂಜ್ ಹಿಮ್ಸೆಲ್ಫ್ ವಿತ್ ರೆಫರೆನ್ಸ್ ಟು ಗಾರ್ಡನರ್? ಅವನು ಗಾರ್ಡನಲ್ಲಿ ಏನು ಮಾಡ್ತಾನೆ? ಪೊಯಮ್ಸ್ನ ಕಂಪೋಸ್ ಮಾಡೋದ್ರ ಮುಖಾಂತರ, ಬ್ಯಾಲೆಟ್ಸ್ಗಳನ್ನ ಮಾಡೋದ್ರ ಮುಖಾಂತರ. ವಾಟ್ ವರ್ ದೇರ್? ಇಟ್ಸ್ ಅ ಕ್ರೂಯಲ್ಟಿ ಆಫ್ ಬಸವಯ್ಯ ಮಾಡ್ತಾನೆ. ಇವನ್ ಬಸವಯ್ಯ ಆಲ್ಸೋ ಟ್ರೈಡ್ ಬಟ್ ಹಿ ಕುಡ್ ನಾಟ್. ಸೊ ಆ ಒಂದು ಆನ್ಸರ್ನ ಬರೆದ್ರೆ ಆಯಿತು ನೀವು. ದ ಫಂಕ್ಷನ್ಸ್ ಆಫ್ ಬುಕ್ಸ್ ಇಸ್ ಇರ್ರಿಪ್ಲೇಸಬಲ್. ಸಬ್ಸ್ಟಾನ್ಷಿಯಲ್ ದಿಸ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಸೊ ಐ ಬಿಲೀವ್ ದ ಬುಕ್ ವಿಲ್ ನೆವರ್ ಡಿಸಪಿಯರ್. ನೀವು ಒಳ್ಳೆ ಪಾಯಿಂಟ್ಸ್ಗಳನ್ನ ಹಾಕಿ ಡಿಸ್ಕಷನ್ ಮಾಡಿದ್ರೆ ಅಲ್ಲಿ ಆಗ್ತದೆ. ಸೊ ವೈ ಡಿಡ್ ದ ಪೀಪಲ್ ಆಫ್ ಉಮಫಿಯಾ ಫೀಲ್ ದಟ್ ದೇ ಹ್ಯಾಡ್ ಅಂಡರ್ ರೇಟೆಡ್ ದ ಪವರ್ ಆಫ್ ಬ್ಯಾಲೆಟ್ ಪೇಪರ್ ಬಿಫೋರ್ ಇನ್ ದ ವೋಟರ್? ಓಕೆ, ಸೊ ಇದು 100% ನಾವು 2 ಸಲ ಇದು ಕ್ವಶನ್ ರಿಪೀಟ್ ಆಗಿತ್ತು ನಾವು ಡಿಸ್ಕಷನ್ ಮಾಡಬೇಕಾದ್ರೂ ಕೂಡ. ಸೊ ಅದೇ ಆನ್ಸರ್ನ ಬರೆದಿದ್ರೆ ನಿಮಗೆ 4 marks ಸಿಗುತ್ತೆ. ಡಿಸ್ಕ್ರೈಬ್ ದ ರೋಲ್ ಆಫ್ ಅರಿಯೋಲಿ ಯಕ್ಕಮ್ ಇನ್ ಲಿಬರೇಟಿಂಗ್ ದ ಎಂಪವರಿಂಗ್ ದ ರೂರಲ್ ವುಮೆನ್ ಇನ್ ಪುದುಕೋಟೆ ಆಸ್ ನರೇಟೆಡ್ ಬೈ ಪಿ ಸಾಯಿನಾಥ್. ಸೊ ವೇರ್ ದೇರ್ಸ್ ಅ ವೀಲಲ್ಲಿ ಬಂದಿರತಕ್ಕಂಥದ್ದು ಮೊಬೈಲಿಟಿ, ಫ್ರೀಡಮ್ ಆ್ಯಂಡ್ ಇಂಡಿಪೆಂಡೆನ್ಸ್ ಬಗ್ಗೆ ಅದೊಂದು ಮಾತಾಡ್ತಾ ಹೋಗುತ್ತೆ. ಅದರಿಂದ ಒಂದು ಕ್ವಶನ್ನ ಕೇಳಿದ್ದಾರೆ. ಈ 6 ಕ್ವಶನ್ಸಲ್ಲಿ ನೀವು 3 ಬರೆದ್ರು ಕೂಡ 4 marks ಒಂದೊಂದು ಕ್ವಶನ್ಗೆ ಸಿಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ನಮಗೆ ಇರ್ತಕ್ಕಂಥದ್ದು ಪ್ಯಾಸೇಜ್ ಇದೆ. ಈ ಪ್ಯಾಸೇಜಲ್ಲಿ ನೋಡ್ತಾ ಹೋಗೋಣ. ಎಲ್ಲರೂ ಕೂಡ ಒಂದ್ಸಲ ಪ್ಯಾಸೇಜ್ ಓದಿರ್ತೀರ, ಆನ್ಸರ್ನ ಹೇಳ್ತಾ ಹೋಗ್ತೀನಿ ನೋಡಿ. ವೇರ್ ವಾಸ್ ವಿ.ಎಸ್. ನೈಪಾಲ್ ಬಾರ್ನ್? He was Trinidad. When did V.S. Naipaul Nobel Prize? It was in 2001. So how long did Naipaul work for the BBC? So it was 2 years actually, right? So 2 years from 1954. Voices program at BBC and worked there for 2 years, not 3 years, guys. Okay, I'm sorry. It was 2 years. So next is, why was V.S. Naipaul controversial among the readers? ಅದಕ್ಕೆ ಆನ್ಸರ್ ಸ್ವಲ್ಪ ದೊಡ್ಡದಿದೆ, ಅದಕ್ಕೆ ನಾನು ಇಲ್ಲಿ ಅಂಡರ್ಲೈನ್ ಮಾಡಿದ್ದೇನೆ. ಬಿಕಾಸ್ ನೋಡಿ ಇಲ್ಲಿ, ಬಿಕಾಸ್ ಆಫ್ ಈಸ್ ಬಿಟರ್ ಈವನ್ ವಿದರಿಂಗ್ ಕ್ರಿಟಿಕ್ಸ್ ಆಫ್ ಸೋ ಕಾಲ್ಡ್ ಥರ್ಡ್ ವರ್ಲ್ಡ್ ಸ್ಟೇಟ್ಸ್ ಆ್ಯಂಡ್ ಸೊಸೈಟೀಸ್. ನೈಪಾಲ್ ವಾಸ್ ಕಂಟ್ರವರ್ಷಿಯಲ್ ಅಮಾಂಗ್ ರೀಡರ್ಸ್ ಆಫ್ ದ ಪೋಸ್ಟ್ ಕಲೋನಿಯಲ್ ಫಿಕ್ಷನ್. ಓಕೆ, ನೆಕ್ಸ್ಟ್ ನೋಡೋಣ. ವಿಚ್ ಆಫ್ ನೈಪಾಲ್ಸ್ ನಾವೆಲ್ ಫಾಲೋಸ್ ದ ಫಾರ್ಚೂನ್ ಆಫ್ ಸಂತೋಷ್? ಫಾರ್ಚೂನ್ ಆಫ್ ಸಂತೋಷ್ ಯಾವುದು? ಇದು ಇಲ್ಲಿ ನೋಡಿ, ಫಾರ್ಚೂನ್ ಆಫ್ ಸಂತೋಷ್ ಬರುತ್ತೆ. ಅದು ಫ್ರೀ ಸ್ಟೇಟ್ ಅಂತಕ್ಕಂಥ ಒಂದು ನಾವೆಲ್ ಅದು. ಸೊ ಅಕಾರ್ಡಿಂಗ್ ಟು ವಿ.ಎಸ್. ನೈಪಾಲ್, ದ ಇಮಿಗ್ರೇಷನ್ ಟು ಅಮೇರಿಕಾ ಫಾರ್ ಎಂಪವರ್ಮೆಂಟ್ ಕಮ್ಸ್ ಅಟ್ ದ ಪ್ರೈಸ್ ಆಫ್ an intensified isolation and alienation. Okay, so next, which novel of V.S. Naipaul traces the disintegration and traditional way of life? That is A House for Mr. Biswas.
ನೆಕ್ಸ್ಟು ದ ನೌನ್. ತುಂಬ ಜನಕ್ಕೆ ಅದಕ್ಕೆ ಕಮೆಂಟ್ ಮಾಡ್ತಾ ಇದ್ರಿ, ಕೇಳ್ತಾ ಇದ್ರಿ ಮೆಸೇಜ್ ಎಲ್ಲ ಮಾಡಿ, ಅಕಂಪ್ಲಿಷ್ಮೆಂಟ್ಗೆ ನೌನ್ ಫಾರ್ಮ್ ಏನು ಅಂತೇಳಿ. ಅಕಂಪ್ಲಿಷ್ಡ್, ಅಕಂಪ್ಲಿಷ್ಮೆಂಟ್. ಅಕಂಪ್ಲಿಷ್ಡ್ ಅಂತ ಹೇಳಿದ್ರೆ ಅದು ವರ್ಬ್ ಆಗುತ್ತೆ. ಆ್ಯಡ್ ಪ್ರಿಫಿಕ್ಸ್ ಟು ಎಜುಕೇಟ್, ಎಜುಕೇಟೆಡ್, ಅನ್ಎಜುಕೇಟೆಡ್. ನೆಕ್ಸ್ಟು ಇದಿಲ್ಲ ಅಂತಂದರೆ ಕೂಡ ನಿಮಗೆ ಒಂದು ಪೊಯಮ್ ಇರುತ್ತೆ. ಸೊ ಇಲ್ಲಿನ ಆನ್ಸರ್ನ ಟಿಕ್ ಮಾಡಿದ್ದೇನೆ. ಓಕೆ, ಸೊ ಮೊದಲನೇದಕ್ಕೆ 2 vast and trunkless legs of stone. Okay, so what did the travelers see in the desert? 2 vast and trunkless legs of stone. Where does the shattered visage lies of sunk in the desert? According to the poet, what has been inscribed on the pedestal? My name is Ozymandias ಅಂತ ಹೇಳಿ ಎಲ್ಲ ಬರ್ದಿದೆ. ಸೊ what do the phrases wrinkle lip and sneer of cold command suggest about the king? It suggests the arrogance, proud and cruel character of the king ಅನ್ನು ತೋರಿಸುತ್ತೆ. Who are Hamite in the context? The poem, it refers the other powerful rulers are the kings. The powerful kings ಅನ್ನು ತೋರಿಸುತ್ತೆ. So next, what do the expression on the stone say about the sculpture? It is skillfully captured the king's emotional and character. Okay, so according to the speaker, what is there around pedestal? It is, there is nothing but vast, empty, boundless desert. Okay, which word in the poem means very cold? The antique land. ಅದನ್ನು ಕೂಡ ವೆರಿ ಕೋಲ್ಡ್, ಆಂಟಿಕ್ ಅಂತೇಳಿ ನೀವು ಬರಿಬೋದು. ಸೊ ಕಂಪ್ಲೀಟ್ ದ ಅನಾಲಜಿ. ಸೊ ಲ್ಯಾಂಡ್, ಸ್ಯಾಂಡ್, ಸ್ಟೋನ್, ಸ್ಟ್ಯಾಚ್ಯೂ ಅಥವಾ ಸ್ಕಲ್ಪ್ಚರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ರೀರೈಟ್ ಆಸ್ ಡೈರೆಕ್ಟೆಡ್. ವಿ ವಾಕ್ಡ್ ಅಲಾಂಗ್ long distance on foot. Okay, on is the right answer, preposition. So of my house, see this, ಇದು ತುಂಬ ಸಿಂಪಲ್ ಆಗಿದೆ, ಉಲ್ಟಾ ಬರೆದ್ರೆ ಆಯಿತು. 1 2 3 4. I called my daughter in and shut the door of my home. ಸೊ ಇದು ರೈಟ್ ಆನ್ಸರ್, ನಿಮಗೆ ಈಸಿಯಾಗಿ ಬರುತ್ತೆ. ಸೊ ನೀವೆಲ್ಲವನ್ನು ಕೂಡ ಅಟೆಂಡ್ ಮಾಡಿದ್ದೀರ ಅಂತ ಭಾವಿಸ್ತೇವೆ. ದ ಫ್ಲೋಕ್ ಆಫ್ ಬರ್ಡ್ಸ್ ಡ್ಯಾಶ್ ಫ್ಲೈಯಿಂಗ್ ಓವರ್ ಹೆಡ್. ಈಸ್ ಫ್ಲೈಯಿಂಗ್. ಓಕೆ, ಈಸ್ ಇಸ್ ದ ರೈಟ್ ಆನ್ಸರ್. ಯಾಕೆ ಅಂದರೆ ನಾವು ಬರ್ಡ್ಸ್ ಅಂತೇಳಿ ತುಂಬ ಜನ ಇದನ್ನು ಪ್ಲೂರಲ್ ಮಾಡ್ಕೊಳ್ತಾರೆ. ದ ಫೋಕ್, ದಟ್ ಈಸ್ ಸಿಂಗುಲರ್. ಓಕೆ, ದ ಫೋಕ್ ಆಫ್ ಬರ್ಡ್ಸ್. ಅ ಗ್ರೂಪ್ ಆಫ್ ಸ್ಟೂಡೆಂಟ್ಸ್, ಆ ಗ್ರೂಪ್ ಸಿಂಗುಲರ್. ಓಕೆ, ನೆಕ್ಸ್ಟ್ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದೆ ಇದು. ಐ ಸಿ ಹಿಮ್ ಅಟ್ ದ ಮಾಲ್ ಲಾಸ್ಟ್ ವೀಕ್ ಸಿಂಪಲ್ ಪಾಸ್ಟ್ ಟೆನ್ಸ್, ಐ ಸಾ ಹಿಮ್. ಓಕೆ, ಅಥವಾ ಇದು ಬರೆಯೋದಾದ್ರೆ ನೀವು ನೋಡಿ. ಸೊ ಒನ್ ಫೈನ್ ಡೇ ಅ ವೆಲ್ದಿ ಮ್ಯಾನ್ ಡ್ರೋ ಔಟ್ of his city, he saw a farmer's horse on his way and he was attracted to it. He wanted to buy it as it was looking great, but the farmer was not willing to sell his horse. However, the rich man pleaded with him and was ready to pay more. Okay, at last the farmer was convinced and he agreed to sell his horse. This is the right answer. 4 marks ಬರುತ್ತೆ. ನೆಕ್ಸ್ಟ್, rewrite as directed ಬರೆಯೋಣ. I do not know what to do. Add question tag. Do I? Question tag. Okay. A policeman was clearing the traffic. Underline word answer ಆಗಬೇಕು. What was a policeman clearing? The traffic is the answer. Okay. ಇದು ಕೂಡ 1 marks, ಇದು ಕೂಡ 1 marks ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ನೋಡೋಣ, rectify the errors in the following sentence and rewrite them. ನೀವು ಇದನ್ನ ಐಡೆಂಟಿಫೈ ಮಾಡಿ ಮತ್ತೆ ಸರಿಯಾದ ರೀತಿಯಲ್ಲಿ ನೀವು ಬರೆದಿರಬೇಕಾಗ್ತದೆ. ಸೊ ಫಸ್ಟ್ ಒನ್ ನೋಡಿ, ಚಿಲ್ಡ್ರನ್ ಲೈಕ್ಸ್ ಸ್ವೀಟ್ಸ್. ಚಿಲ್ಡ್ರನ್ ಅಂತಕ್ಕಂಥದ್ದು ಪ್ಲೂರಲ್ ಆಗಿರೋದ್ರಿಂದ ನಾವು ಲೈಕ್ಸ್ ಬರೆದ್ರೆ ರಾಂಗ್ ಆಗುತ್ತೆ. ಓಕೆ, ಲೈಕ್ ಅಂತ ಬರೀಬೇಕು. ಚಿಲ್ಡ್ರನ್ ಲೈಕ್. ಇಫ್ ಇಟ್ ಈಸ್ ಅ ಚೈಲ್ಡ್ ಲೈಕ್ಸ್, ಶಿ ಲೈಕ್ಸ್, ಈ ಲೈಕ್ಸ್. ಯಾಕಂದ್ರೆ ಸಿಂಗುಲರ್ ಬಂದಾಗ ಆ ಮೇನ್ ವರ್ಬ್ಗೆ ನಾವು ಎಸ್ ಅನ್ನ ಆ್ಯಡ್ ಮಾಡಬೇಕಾಗುತ್ತೆ, ಬಟ್ ನಾಟ್ ಫಾರ್ ದ ಪ್ಲೂರಲ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ಆ ಸನ್ ರೈಸಸ್ ಇನ್ ದ ಈಸ್ಟ್. ನೋ, ಆ ಸನ್ ಅಲ್ಲ, ಇದು ಆರ್ಟಿಕಲ್ ಮೇಲೆ ಕೇಳಿರ್ತಕ್ಕಂಥದ್ದು. ದ ಸನ್ ರೈಸಸ್ ಇನ್ ದ ಈಸ್ಟ್. ಓಕೆ, ಇಷ್ಟು ಆಗಿದೆ. ಸೊ ನೆಕ್ಸ್ಟ್ ನೋಡೋಣ. ವಾಟ್ ಇಸ್ ದಿಸ್? ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ನೋಟ್ ಮೇಕಿಂಗ್. ಮೊದಲನೇದಕ್ಕೇನು, The Pantom is a fictional comic strip who was created by Lee Falk, an American. He lives in the fictional African country of Bangala, solving the problems of the tribal people. He is also called Mr. Walker, the ghost who walks. Lee Falk also created the character Mandrake, the magician. So first one ಏನು, Lee Falk ಬರುತ್ತೆ. ಸೆಕೆಂಡ್ ಒನ್ ಮಿಸ್ಟರ್ ವಾಕರ್. ಯಾವ ನ್ಯಾಷನಾಲಿಟಿ? ಅಮೇರಿಕನ್. ಆ್ಯಂಡ್ ಮ್ಯಾಂಡ್ರಾಕೆ ವಾಸ್ ಕ್ರಿಯೇಟೆಡ್ ದ ಕ್ಯಾರೆಕ್ಟರ್ ಬೈ ದ ಆಥರ್. ಓಕೆ, ನೆಕ್ಸ್ಟ್ ನೀಡಿರ್ತಕ್ಕಂಥದ್ದು ನಮಗೆ ರಿಪೋರ್ಟೆಡ್ ಸ್ಪೀಚ್. ಅದಕ್ಕೆ ಆನ್ಸರ್ನ ಇಲ್ಲಿ ಬರೆದಿದ್ದಾನೆ ನೋಡಿ. ಫಸ್ಟ್ ಹೇಳ್ತಾನೆ, ರೂಫ್, ಐ ಹ್ಯಾವ್ ಗಿವನ್ ಯು 3 shillings. ವಾಟ್ ಎಲ್ಸ್ ಡೂ ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ? ರೂಫ್ ಸೆಡ್ ದಟ್
Roof said that he had given him 3 shillings and asked what else he expected from him. Okay, ಅದಕ್ಕೆ ಎಜನ್ ರಿಪ್ಲೈ ಮಾಡ್ತಾನೆ, we wouldn't have asked more if Marcus was a poor man. ಅದಕ್ಕೆ ಎಜನ್ was said that they wouldn't have asked more if Marcus was a poor man. ಅದಕ್ಕೆ ನೆಕ್ಸ್ಟ್ ರೂಫ್ ರಿಪ್ಲೈ ಮಾಡ್ತಾನೆ, I will give you 1 more shilling, don't expect more. So Roof said that he would give them 1 more shilling and told him ನಾಟ್ ಟು ಎಕ್ಸ್ಪೆಕ್ಟ್ ಮೋರ್. ಇದು ರಿಪೋರ್ಟೆಡ್ ಸ್ಪೀಚ್ಗೆ ಸರಿಯಾದ ಆನ್ಸರ್. ಸೊ ಈ ರೀತಿಯಲ್ಲಿ ನಾವು ರಿಪೋರ್ಟೆಡ್ ಸ್ಪೀಚ್ ಎಲ್ಲ ಗ್ರಾಮರ್ ಕೂಡ ಕಂಪ್ಲೀಟ್ ಮಾಡಿದ್ದೇವೆ. ನೆಕ್ಸ್ಟ್ ನಮಗೆ ಇರ್ತಕ್ಕಂಥದ್ದು ಯಾವುದು, ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್. ಇದನ್ನು ನಾವು ಆಲ್ರೆಡಿ ಮಾಡಿದ್ವಿ ನಮ್ಮ ಪ್ರೀವಿಯಸ್ ರಿವಿಷನ್ ಕ್ಲಾಸಸ್ಸಲ್ಲಿ, ಅದೇ ಬಂದಿದೆ. ಸೊ ಹಾಯ್ ಮಧುರ, ಯು ಲುಕಿಂಗ್ ಗುಡ್ ಅಂತ ಬರೆದ್ರು ಕೂಡ ಆಯಿತು. ಅದಕ್ಕೆ ಅವಳು ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು ಅಂತ ಬರೀತಾಳೆ. ಎಸ್ ಅವಳು, ಈಸ್ ಇಟ್ ಟುಡೇ ಸ್ಪೆಷಲ್ ಡೇ ಫಾರ್ ಯು? ಮಧುರ ಹೇಳ್ತಾಳೆ, ಎಸ್ ಇಟ್ಸ್ ಮೈ ಬರ್ಡೇ. ಓಕೆ, ಸೊ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ, ಥ್ಯಾಂಕ್ ಯು. ಸೊ ಇಷ್ಟು ನೀವು ಬರೆದಿದ್ರೆ 3 ಮಾರ್ಕ್ಸ್ ಬರುತ್ತೆ. ವಿತ್ ಕ್ಯಾರೆಕ್ಟರ್, ವಿತ್ ಕನ್ವರ್ಸೇಷನ್, ನೀವು ಏನೇನು ಫಿಲ್ ಮಾಡಿದ್ದೀರಾ ಅದನ್ನು ಅಂಡರ್ಲೈನ್ ಮಾಡಿರಬೇಕು ನೀವು. ಆಗಿದ್ರೆ ನಿಮಗೆ 3 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಇಲ್ಲಾಂದರೆ ಹಾಫ್ ಮಾರ್ಕ್ಸ್ ಕಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಅವರಿಗೆ. ಓಕೆ, ನೆಕ್ಸ್ಟ್ ನಮಗೆ ಕೇಳಿರ್ತಕ್ಕಂಥದ್ದು ಯಾವುದು, ಸೊ ಜಾಬ್ ಅಪ್ಲಿಕೇಶನ್ ಲೆಟರ್. ನೋಡಿ ಇಲ್ಲಿ, ಯು ವಾಂಟೆಡ್, ಏನು ಕೆಲಸ ಬೇಕಾಗಿದೆ, ಆಫೀಸ್ ಅಸಿಸ್ಟೆಂಟ್, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಆಫೀಸ್ ಅಸಿಸ್ಟೆಂಟ್. ಕ್ವಾಲಿಫಿಕೇಶನ್ ಏನು ಕೇಳಿದ್ದಾರೆ, PUC. ಸ್ಕಿಲ್ ರಿಕ್ವೈರ್ಡ್, ಬೇಸಿಕ್ ಕಂಪ್ಯೂಟರ್ಸ್ ನಾಲೆಡ್ಜ್ ಗೊತ್ತಿರಬೇಕು, ಫ್ಲೂಯೆನ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಗೊತ್ತಿರಬೇಕು. ಅಪ್ಲೈ ಟು ದಿ ಯಾರಿಗೆ ಅಪ್ಲೈ ಮಾಡಬೇಕು, ಟು ದ ಮ್ಯಾನೇಜರ್ 5G ಡಿಜಿಟಲ್ ಸೊಲ್ಯೂಷನ್ ಹಾಸನ್. ಓಕೆ, ಸೊ ಇದನ್ನು ಒಂದು ಅಡ್ವರ್ಟೈಸ್ಮೆಂಟ್ನ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡೆಕ್ಕನ್ ಹೆರಾಲ್ಡಲ್ಲಿ ಬಂದಿರತಕ್ಕಂಥ ಅಡ್ವರ್ಟೈಸ್ಮೆಂಟು. ಯಾವ ಡೇಟಲ್ಲಿ, 3rd ಮಾರ್ಚ್ 2026. ಓಕೆ, ಅಂದರೆ ಇವತ್ತೇ ಬಂದಿರೋ ಅಡ್ವರ್ಟೈಸ್ಮೆಂಟ್ ಅಂತ ನೀವು ಅಂದ್ಕೊಳ್ಳಿ. ಬಟ್ ವಿದಿನ್ ನೆಕ್ಸ್ಟ್ ವೀಕಲ್ಲಿ, ನೆಕ್ಸ್ಟ್ ಡೇನ ಕೂಡ ನೀವು ಹಾಕ್ಬೋದು. ಯಾರು ಜಾಬ್ ಅಪ್ಲಿಕೇಶನ್ ಲೆಟರ್ನ ಬರೋದಿಲ್ಲ ಅವರು ನೀವು ಈ ಒಂದು ಸ್ಪೀಚ್ ರೈಟಿಂಗನ್ನು ಬರಿಬೋದು. ಈ ಸ್ಪೀಚ್ ರೈಟಿಂಗಲ್ಲಿ ನೋಡೋಣ. ಇಮ್ಯಾಜಿನ್ ದಟ್ ಯು ಆರ್ ದ ಪ್ರೆಸಿಡೆಂಟ್ ಆಫ್ ಯುವರ್ ಕಾಲೇಜ್ ಕಲ್ಚರಲ್ ಯೂನಿಯನ್. ಯು ಆರ್ ಸೆಲೆಬ್ರೇಟಿಂಗ್ ಡಾಕ್ಟರ್ ಅಂಬೇಡ್ಕರ್ಸ್ ಜಯಂತಿ. You are required to deliver a speech on life and achievements of Dr. B.R. Ambedkar. ಇದು ಕೂಡ ನಾನು 100% ಹೇಳಿದ್ದೆ, ಲಿಸ್ಟ್ ಔಟ್ ಮಾಡಿದೆ ಯಾವುದೆಲ್ಲ ಬರೋ ಸಾಧ್ಯತೆ ಇದೆ ಅಂತೇಳಿ. ಇದು ಕೂಡ ಸ್ಪೀಚ್ ರೈಟಿಂಗಲ್ಲಿ ಕೇಳಿದ್ದಾರೆ. ಎಗೇನ್ ಈವನ್ ಜಾಬ್ ಅಪ್ಲಿಕೇಶನ್ ಲೆಟರ್ ಕೂಡ ನಾನು ತುಂಬ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ, ಇದರಲ್ಲಿ ಯಾವುದಾದ್ರೂ ಒಂದು ಬರ್ಬೋದು ಅಂತೇಳಿ. ಅದೇ ಖಂಡಿತವಾಗಿಯೂ ಬಂದಿದೆ. ಓಕೆ, ಸೊ ದಟ್ಸ್ ವೈ ನಾವು ನಿಮಗೆ ಏನಾದರೂ ಹೇಳಬೇಕು ಅಂದರೆ ತುಂಬ ರಿಸರ್ಚ್ ಮಾಡಿ, ಅನಾಲಿಸಿಸ್ ಮಾಡಿ, ನಮ್ಮ ಟೀಮ್ ತುಂಬ ವರ್ಕ್ ಮಾಡಿ ನಿಮಗೆ ಎಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತೇವೆ. ಸೊ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಇನ್ನು ಮುಂದೆ ಬರ್ತಕ್ಕಂಥ ಫಿಸಿಕ್ಸ್ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಮ್ಯಾಥಮೆಟಿಕ್ಸ್, ಇದೇ ರೀತಿಯಲ್ಲಿ ಅದಕ್ಕೂ ಕೂಡ ವರ್ಕ್ ನಡೆದಿರುತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಾವು ಅನಾಲಿಸಿಸ್ ಮಾಡಿರ್ತೀವಿ. ಮಾಡಲ್ ಕ್ವಶನ್ ಪೇಪರ್ನ ಮುಂದೆ ಇಟ್ಕೊಂಡು ನಿಮಗೆ ನಾವು ಒಂದು ನೋಟ್ಸನ್ನು ಪ್ರಿಪೇರ್ ಮಾಡಿ ಒಂದು ಕ್ಲಾಸಸ್ನ ಕೊಡ್ತೇವೆ. ಇದು ಯಾರಿಗೆಲ್ಲ ನಾವು ಪಾಸ್ ಆದರೆ ಸಾಕಪ್ಪ ಅನ್ನೋ ಥರ ಇರುತ್ತೆ. ಪಾಸಿಂಗ್ ಪ್ಯಾಕೇಜ್ ಅಂತೇಳಿ ಒಂದು 60-65 ಬರೋ ಥರ ನಿಮಗೆ ಆ ಒಂದು ವೀಡಿಯೋಸ್ಗಳು ನಿಮಗೆ ಹೆಲ್ಪ್ ಆಗುತ್ತೆ. ಯಾರೆಲ್ಲ ತುಂಬ ಟಾಪರ್ ಆಗಿದ್ದೀರಾ, ಸ್ವಲ್ಪ ಸಣ್ಣ ಪುಟ್ಟದನ್ನು ನೀವು ಗಮನಿಸಬೇಕು ಅಂದ್ಕೊಳ್ತಿದ್ದೀರಾ, ಅವರು ಕೂಡ ಈ ಒಂದು ವೀಡಿಯೋಸ್ಗಳನ್ನ ನೋಡಿದ್ರೆ ನಿಮಗೆ 1 ಮಾರ್ಕ್ 2 ಮಾರ್ಕ್ಸ್ಗಳೆಲ್ಲ ಈಸಿಯಾಗಿ ಬರುತ್ತೆ. ಸೊ ಇದರಲ್ಲಿ ನೀವು ಇಂಟ್ರೊಡಕ್ಷನ್ನ ಬರೆದ್ರೆ ಪ್ರಾಪರಾಗಿ ಬಾಡಿ ಆಫ್ ದ ಸ್ಪೀಚನ್ನು ಬರೀಬೇಕು, ಮತ್ತು ಒಂದು ಕನ್ಕ್ಲೂಷನ್ನ ಕೊಟ್ಟು ಏನೆಲ್ಲ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ ಅದನ್ನು ನೀವು ಹ್ಯಾಡ್ ಮಾಡಿದರೆ 5ಕ್ಕೆ 5 ಅಂಕಗಳು ಬರುತ್ತೆ. ಓಕೆ, ಸೊ ಇಷ್ಟರಲ್ಲಿ ನಮ್ಮ ಇಂಗ್ಲೀಷ್ ಮುಗಿದಿದೆ. ಸೊ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ನಾನು ಕೊಟ್ಟಿರ್ತಕ್ಕಂಥ ಈ ಕೀ ಆನ್ಸರಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ಎಷ್ಟು ಸರಿ ಮಾಡಿದ್ದೀರಾ, ಎಲ್ಲಿ ನಿಮಗೆ ಮಾರ್ಕ್ಸ್ ಹೋಗಿದೆ ಅಂತೇಳಿ. ತುಂಬ ಸುಲಭವಾಗಿದೆ ಪೇಪರು, ಅಷ್ಟೊಂದು ಕಷ್ಟ ಏನಲ್ಲ, ಡೆಡ್ ಈಸಿ ಅಂತಲೂ ಕೂಡ ನಾವು ಹೇಳ್ಬೋದು. ನಾಟ್ ಆ್ಯಸ್ ಅ ಟೀಚರ್, ನಮ್ಮ ತುಂಬ ಜನ ಸ್ಟೂಡೆಂಟ್ಸ್ ಬಂದು ನಮ್ಮ ಜೊತೆ ಕಾಲ್ ಮಾಡಿ, ಮೆಸೇಜ್ ಮಾಡಿ ತುಂಬ ಜನ ಹೇಳಿದ್ದಾರೆ ಇಂಗ್ಲೀಷ್ ತುಂಬ ಈಸಿಯಾಗಿದೆ ಅಂತೇಳಿ. ಓಕೆ, ಸೊ ಇದೇ ರೀತಿ ನೀವು ವೀಡಿಯೋಸ್ಗಳು ಬೇಕು ಅಂದರೆ, ಇದೇ ರೀತಿ ಉಳಿದಿರ್ತಕ್ಕಂಥ ಎಕ್ಸಾಮ್ಸ್ ಕೂಡ ಇನ್ಫಾರ್ಮೇಷನ್ ಮತ್ತು ಕ್ಲಾಸಸ್ಗಳು ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದ ತೇಜ್ ಅಕಾಡೆಮಿಯನ್ನು ನೀವು ಫಾಲೋ ಮಾಡಿ, ಮತ್ತು ನಮ್ಮ ಡಿಜಿಟಲ್ ಆ್ಯಪ್ ತೇಜ್ ಅಕಾಡೆಮಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಇರ್ತಕ್ಕಂಥ ಫ್ರೀ ಮೆಟೀರಿಯಲ್, ಬೋರ್ಡ್ ಎಕ್ಸಾಮ್ ರಿಲೇಟೆಡ್, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಅದೇ ರೀತಿ NCET ಎಕ್ಸಾಮ್ಗೆ ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಯಾಕೆ ಅಂದರೆ 10th ಮಾರ್ಚ್ ಇಸ್ ದ ಲಾಸ್ಟ್ ಡೇಟ್. ಇವತ್ತು ಆಲ್ರೆಡಿ 3 ಆಗಿದೆ. ಓಕೆ, 3rd ಮಾರ್ಚ್ ಆಗಿದೆ. ಇನ್ನೊಂದು ವೀಕ್ ಇದೆ ನೀವು ಅಪ್ಲೈ ಮಾಡೋದಕ್ಕೆ. ಯಾರು ಇನ್ನೂ ಎನ್ರೋಲ್ ಆಗಿಲ್ಲ ಈ ಎಕ್ಸಾಮ್ಗೆ ಎನ್ರೋಲ್ ಆಗಿ, ಆರ್ಟ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು. ಓಕೆ, ಸೊ ಇದಕ್ಕೇನಾದ್ರು ನಿಮಗೆ ಕ್ಲಾಸ್ ಕೋರ್ಸ್ ಬೇಕು ಅಂದರೆ ನಮ್ಮ ತೇಜ್ ಅಕಾಡೆಮಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ 90714555
466 ನಂಬರ್ಗೆ ಕಾಲ್ ಮಾಡಿ ಇದಕ್ಕೆ ಬೇಕಾದಂಥ ಡೀಟೇಲ್ಸನ್ನು ನೀವು ತಗೊಳ್ಬೋದು. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಮತ್ತೆ ನಾಳೆ ಸಿಗೋಣ. ಇವತ್ತಿನ ಸಂಜೆ ಈವ್ನಿಂಗಲ್ಲಿ ನಾವು 4:30-5 ಗಂಟೆಯಲ್ಲಿ ಸುಮಾರಿಗೆ ಈ ಫಿಸಿಕ್ಸ್ ಕ್ಲಾಸನ್ನು ನಾವು ನಿಮಗೆ ಅಪ್ಲೋಡ್ ಮಾಡ್ತೀವಿ. ಎಲ್ಲರೂ ಕೂಡ ನೋಡಿ. ಸೊ ಇಂಗ್ಲೀಷ್ ಮುಗೀತು ಅಂತ ರೆಸ್ಟ್ ಮಾಡಬೇಡಿ. ಮುಂದೆ ಇರತಕ್ಕಂಥ ಪರೀಕ್ಷೆಗೆ ನೀವು ತಯಾರಿಯನ್ನು ಆಗಬೇಕು. ಈ ಎಕ್ಸಾಮ್ ಮುಗಿಯೋವರೆಗೂ ಕೂಡ ಎಲ್ಲವನ್ನು ಸ್ಯಾಕ್ರಿಫೈಸ್ ಮಾಡಿ ನೀವು ಸರಿಯಾದ ರೀತಿಯಲ್ಲಿ ಪ್ರಿಪರೇಷನ್ ಮಾಡಿದ್ರೆ ಮಾತ್ರ ಈ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಒಳ್ಳೆ ಮಾರ್ಕ್ಸನ್ನು ನೀವು ತೆಗಿಬೋದಾಗಿದೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ keep on watching our YouTube classes from Tej Academy. Okay, thank you so much.